ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇನ್ಶೂರೆನ್ಸ್ ತಗೊಳ್ಳೋ ಆಸೆ ಎಲ್ರಿಗೂ ಇರುತ್ತೆ. ಇನ್ಶೂರೆನ್ಸ್ ಮಾಡಿಸ್ಬೇಕು, ನಮಗೆ ನಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಇರಬೇಕು ಅನ್ನೋ ಲೆಕ್ಕಾಚಾರ ಎಲ್ರಿಗೂ ಇರುತ್ತೆ. ಆದರೆ ಆ ಇನ್ಶೂರೆನ್ಸ್ ಕ್ಲೇಮ್ ಆಗೋದು ಯಾವ ಗ್ಯಾರಂಟಿ? ಹೌದು, 400 ರೂಪಾಯಿಗೆ 1 ಕೋಟಿ, 600 ರೂಪಾಯಿಗೆ 2 ಕೋಟಿ ಕವರೇಜ್ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಆದರೆ ಆಮೇಲೆ ಸಿಕ್ಕಿಲ್ಲ ಅಂದರೆ, ಕ್ಲೇಮ್ ಕೊಟ್ಟಿಲ್ಲ ಅಂದರೆ, ಈ ರೀತಿ ಯೋಚನೆ ಮಾಡಿನೇ ತುಂಬ ಜನ ಇನ್ಶೂರೆನ್ಸೇ ತಗೊಳ್ಳೋದಿಲ್ಲ, ಅನಾಹುತ ಮಾಡ್ಕೊಳ್ತಾರೆ. ಆಮೇಲೆ ಭಾರತದಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಸ್ನೇಹಿತರೆ ಓವರ್ ಆಲ್ ತಗೊಂಡಾಗ 83% ಚೆನ್ನಾಗೇ ಇದೆ. ಆದರೆ ಕ್ಲೇಮ್ ಆಗದೆ ರಿಜೆಕ್ಟ್ ಆಗೋರ ಸಂಖ್ಯೆನೂ ಅಷ್ಟೇ ದೊಡ್ಡದಿದೆ. ಪ್ರತಿ ವರ್ಷ 36 ಲಕ್ಷ ಜನರ ಕ್ಲೇಮ್ಸ್ ನಾನಾ ಕಾರಣದಿಂದ ರಿಜೆಕ್ಟ್ ಆಗುತ್ತೆ. ಹೀಗಾಗಿ ಇನ್ಶೂರೆನ್ಸ್ 100% ಕ್ಲೇಮ್ ಆಗಬೇಕು ಅಂದರೆ ಅದಕ್ಕೊಂದಷ್ಟು ಟ್ರಿಕ್ಸ್ ಇದಾವೆ. ಈ ವರದಿಯಲ್ಲಿ ಆ ಟ್ರಿಕ್ಸ್ ಅನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಇನ್ಶೂರೆನ್ಸ್ ಕ್ಲೇಮ್ ಮಾಡೋದು ಹೇಗೆ? ಸ್ನೇಹಿತರೆ, ಇನ್ಶೂರೆನ್ಸ್ ನಾವು ಮಾಡಿಸಿದೀವಿ ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಆದ್ರೆ ಆ ಇನ್ಶೂರೆನ್ಸ್ಗಳಲ್ಲಿ ಎಷ್ಟು ಕ್ಲೇಮ್ ರೆಡಿ ಇನ್ಶೂರೆನ್ಸ್ ಇದಾವೆ ಅದು ಕೂಡ ತುಂಬಾ ಮುಖ್ಯ. ಹಾಗಿದ್ರೆ ಈ ಕ್ಲೇಮ್ ರೆಡಿ ಇನ್ಶೂರೆನ್ಸ್, ಕ್ಲೇಮ್ ರೆಡಿ ಪಾಲಿಸಿ ಅಂದ್ರೆ ಏನು? ಇದು ಇನ್ಶೂರೆನ್ಸ್ಗಳಲ್ಲಿ ಬರೋ ಸ್ಪೆಷಲ್ ಆಡ್ ಆನ್ ಬೆನಿಫಿಟ್ ಅಂತೂ ಅಲ್ವೇ ಅಲ್ಲ. ಯಾವುದೋ ಪ್ರೀಮಿಯಂ ಇನ್ಶೂರೆನ್ಸ್ ಪ್ಲಾನ್ ಕೂಡ ಅಲ್ಲ. ಬದಲಿಗೆ ಹೆಸರಲ್ಲೇ ಇರೋ ತರ ಯಾವಾಗಾದ್ರೂ ಕ್ಲೇಮ್ ಆಗೋಕೆ ರೆಡಿ ಇರೋ ಇನ್ಶೂರೆನ್ಸ್. ಅಥವಾ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋಕೆ ಯಾವ ರೀತಿ ತಯಾರಿ ಮಾಡ್ಕೊಂಡಿರ್ಬೇಕು ಅನ್ನೋ ಟ್ರಿಕ್ಸ್. ಈ ಡೇಟಾ ನೋಡಿ, 2023-24 IRDAI ಡೇಟಾ ಪ್ರಕಾರ ಅದರ ಹಿಂದಿನ ವರ್ಷ ಬರೋಬ್ಬರಿ 1026 ಕೋಟಿ ರೂಪಾಯಿ ಮೌಲ್ಯದ ಲೈಫ್ ಇನ್ಶೂರೆನ್ಸ್ ಕ್ಲೇಮ್ಸ್ ರಿಜೆಕ್ಟ್ ಆಗಿದಾವೆ. ಎಷ್ಟು ರಿಜೆಕ್ಟ್ ಆಗಿವೆ ಅನ್ನೋ ನಂಬರ್ಸ್ ನೋಡೋದಾದ್ರೆ 2021-22 ಬರೋಬ್ಬರಿ 15,088 ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳು ರಿಜೆಕ್ಟ್ ಆಗಿವೆ. ಹೆಲ್ತ್ ಇನ್ಶೂರೆನ್ಸ್ ರಿಜೆಕ್ಷನ್ ಕೇಸ್ಗಳ ಸಂಖ್ಯೆ ಇನ್ನೂ ಜಾಸ್ತಿ ಇದೆ. ಇನ್ಶೂರೆನ್ಸ್ ಕಂಪನಿಗಳು ಬೇಕು ಅಂತ ಇವನ್ನ ರಿಜೆಕ್ಟ್ ಮಾಡಿದಾವ? ಇಲ್ಲ, ಕಾರಣ ಇರ್ತವೆ. ಇವೆಲ್ಲ ಕ್ಲೇಮ್ ರೆಡಿ ಪಾಲಿಸಿಗಳಾಗಿರ್ಲಿಲ್ಲ ಅಷ್ಟೇ. ಮಾಹಿತಿ ಸರಿಯಾಗಿರ್ಬೇಕು. ಕ್ಲೇಮ್ ರೆಡಿ ಪಾಲಿಸಿಗಳ ಮೊದಲ ಲಕ್ಷಣ ಅಂದ್ರೆ ಇನ್ಶೂರೆನ್ಸ್ ತಗೊಳ್ಳುವಾಗ ವ್ಯಕ್ತಿ ಲೇಟೆಸ್ಟ್ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ. ID ಪ್ರೂಫ್, ಅಡ್ರೆಸ್ ಪ್ರೂಫ್, ಇನ್ಕಮ್ ಪ್ರೂಫ್ ಹಾಗೂ ಮೆಡಿಕಲ್ ರಿಪೋರ್ಟ್ಗಳು ಇವೆಲ್ಲ ಅಪ್ ಟು ಡೇಟ್ ಇರಬೇಕು. ಜೊತೆಗೆ ನಿಮ್ಮ ಇನ್ಶೂರೆನ್ಸ್ ಕಂಪನಿ ಜೊತೆಗೆ ಅವುಗಳನ್ನು ವೆರಿಫೈ ಮಾಡ್ಕೋಬೇಕು. ಒಂದು ವೇಳೆ ನೀವೇನಾದರೂ ಆಧಾರ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಕೂಡಲೇ ಇನ್ಶೂರೆನ್ಸ್ ಕಂಪನಿಯಲ್ಲೂ ಅದನ್ನು ಅಪ್ಡೇಟ್ ಮಾಡಿಸ್ಬೇಕು ಆ ಡೇಟಾವನ್ನು. ಸಾಮಾನ್ಯವಾಗಿ ಮಿಸ್ಟೇಕ್ ಏನಾಗಿರುತ್ತೆ? ಪ್ಯಾನ್ ಕಾರ್ಡ್ನಲ್ಲಿ ಹೆಸರು ತಪ್ಪಾಗಿರ್ಬೋದು, ಆಧಾರ್ನಲ್ಲೂ ಹೆಸರು, ಇನಿಷಿಯಲ್, ಅಡ್ರೆಸ್ ತಪ್ಪಾಗಿರ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಆದರೆ ಮೆಡಿಕಲ್ ರಿಪೋರ್ಟ್ಗಳು ಮಿಸ್ ಆಗಿರ್ಬೋದು ಅಥವಾ ಹಳೇದಾಗಿರ್ಬೋದು. ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಇವೆಲ್ಲ ಎದ್ದು ಕಾಣಿಸ್ತವೆ. ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಅನ್ನೋ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿಬಿಡ್ತಾರೆ. ನಾಮಿನಿ ಮಾಹಿತಿ ಸರಿಯಾಗಿರಬೇಕು. ಕ್ಲೇಮ್ ರೆಡಿ ಪಾಲಿಸಿಗಳ ಎರಡನೇ ಲಕ್ಷಣ ಏನು ಗೊತ್ತಾ? ಕ್ಲಿಯರ್ ಹಾಗೂ ಅಪ್ಡೇಟೆಡ್ ಆಗಿರೋ ನಾಮಿನಿ ಡೀಟೇಲ್ಸ್. ನಾಮಿನಿ ಅಂತಿದ್ದ ಹಾಗೆ ಅದು ಲೈಫ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿದ್ದು ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಯಾಕಂದರೆ ಯಾರೇ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ಮಾಡಿಸಿರೋ ವ್ಯಕ್ತಿ, ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಆದರೆ ಅವರ ಕುಟುಂಬ ಬೀದಿಗೆ ಬರಬಾರದು ಅನ್ನೋ ಕಾರಣಕ್ಕೆ ಟರ್ಮ್ ಇನ್ಶೂರೆನ್ಸ್ ಡಿಸೈನ್ ಆಗಿರುತ್ತೆ. ಪ್ರತಿಯೊಬ್ಬರು ಅದಕ್ಕೆ ಮಾಡಿಸೋದು. ದುಡಿತಾ ಇರೋ ವ್ಯಕ್ತಿ, ಫ್ಯಾಮಿಲಿ ನನ್ನ ದುಡಿಮೆ ಮೇಲೆ ಡಿಪೆಂಡ್ ಆಗಿದ್ದಾರೆ, ನಾನು ಇಲ್ಲ ಅಂದರೆ ಒಂದು ವೇಳೆ ದುರದೃಷ್ಟವಶಾತ್ ಫ್ಯಾಮಿಲಿ ಆರ್ಥಿಕವಾಗಿ ಮುಂದೇನು ಅಂಥೇಳಿ ಪ್ರತಿಯೊಬ್ಬರು ಕೂಡ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸೋದು. ಆದರೆ ಎಷ್ಟೋ ಜನ ಯಾರಿಗೋಸ್ಕರ ಮಾಡಿಸಿರ್ತಾರೋ ಅವರ ನಾಮಿನಿ ಡೀಟೇಲ್ಸನ್ನೇ ಸರಿಯಾಗಿ ಅಪ್ಡೇಟ್ ಮಾಡಿರೋದಿಲ್ಲ, ಕೊಟ್ಟೇ ಇರೋದಿಲ್ಲ. ನಾಮಿನಿ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಕ್ಲೇಮ್ ರಿಜೆಕ್ಟ್ ಆಗಿರೋ ಉದಾಹರಣೆ ಇದೆ. ಸುಮ್ಮನೆ ರಾಮಣ್ಣ ಅಂತ ಹಾಕಬೇಕು ಅಂತ ಅನ್ಕೊಳ್ಳಿ ನಾಮಿನಿ ಜಾಗದಲ್ಲಿ, ಅಲ್ಲಿ ರಾಮಣ್ಣ ಬದಲಿಗೆ ಬರೀ ರಾಮ ಅಂತ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ ಒಂದು N ಮಿಸ್ ಆಗಿದೆ ಅಂತ ಅನ್ಕೊಳ್ಳಿ, ರಾಮನಾನ ಆಗಿದೆ ಅಂತ ಅನ್ಕೊಳ್ಳಿ, ಆವಾಗಲೂ ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಕ್ಲೇಮ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಮದುವೆಯಾದಾಗ ನಾಮಿನಿ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕಾಗಿ ಬರ್ಬೋದು. ಡಿವೋರ್ಸ್ ಆದರೆ ಚೇಂಜ್ ಮಾಡಬೇಕಾಗಿ ಬರ್ಬೋದು. ಕೆಲವೊಮ್ಮೆ ನಾಮಿನಿನೇ ಮೃತಪಟ್ಟಿರಬಹುದು. ಹೊಸ ನಾಮಿನಿ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕಾಗಿ ಬರುತ್ತೆ ಅಂತ ಟೈಮ್ನಲ್ಲಿ ಮಾಡಿರೋದಿಲ್ಲ. ಕ್ಲೇಮ್ ರೆಡಿ ಪಾಲಿಸಿಯಲ್ಲಿ ನಾಮಿನಿ ಡೀಟೇಲ್ಸ್ ಸರಿಯಾಗಿರೋದು ಅನಿವಾರ್ಯ. ಅವರ ಪ್ರಾಪರ್ ID ಪ್ರೂಫ್ ಕೊಟ್ಟಿರಬೇಕು. ನಾಮಿನಿ ವಯಸ್ಸು ಹೆಚ್ಚು ಕಮ್ಮಿ ಆದರೂ ಕೂಡ ಪಾಲಿಸಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ತಪ್ಪು ಮಾಹಿತಿ ಇದರಲ್ಲಿ. ಏನೋ ಮೂರನೇ ಲಕ್ಷಣ ಏನು ಅಂತ ನೋಡೋಕೆ ಮುಂಚೆ ಸ್ನೇಹಿತರೆ ಈ ಡೇಟಾ ನೋಡಿ. ಭಾರತದ ಲೈಫ್ ಇನ್ಶೂರೆನ್ಸ್ ಕಂಪನಿಗಳ ಪೈಕಿ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋನಲ್ಲಿ ಟಾಪ್ನಲ್ಲಿರೋದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಕಂಪನಿ. ಮ್ಯಾಕ್ಸ್ ಫಿನಾನ್ಷಿಯಲ್ಸ್ ಮತ್ತು ಆಕ್ಸಿಸ್ ಬ್ಯಾಂಕ್ ನಡುವಿನ ಕೊಲಾಬರೇಷನ್ನ ಕಂಪನಿ ಇದು. 2023-24 ಈ ಕಂಪನಿ 19,529 ಪಾಲಿಸಿಗಳಿಗೆ ಕ್ಲೇಮ್ ಮಾಡಿದ ಕೇವಲ 30 ದಿನಗಳ ಒಳಗೆ ಸೆಟಲ್ಮೆಂಟ್ ಮಾಡಿದೆ. ಓವರ್ ಆಲ್ ಇಂಡಸ್ಟ್ರಿದು 83% ಅಷ್ಟೇ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇದ್ರೂ ಕೂಡ ಓವರ್ ಆಲ್ ಎಲ್ಲ ರೀತಿ ಇನ್ಶೂರೆನ್ಸ್ ತಗೊಂಡಾಗ ಆಕ್ಸಿಸ್ ಮ್ಯಾಕ್ಸ್ ಲೈಫ್ದು ಬರೋಬ್ಬರಿ 99.79% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇದೆ. ಜೊತೆಗೆ ಈಗ ಬರೀ 3 ಗಂಟೆಗಳ ಒಳಗೆ ಕ್ಲೇಮ್ ಸೆಟಲ್ಮೆಂಟ್ ಕೊಡ್ತೀವಿ ಅಂತ ಪ್ಲಾನ್ ತಗೊಂಡ್ಬಂದಿದ್ದಾರೆ.
1 ಕೋಟಿ ರೂಪಾಯಿ ಕವರೇಜ್ ಇರೋ ಟರ್ಮ್ ಪ್ಲಾನ್ಗಳು ತಿಂಗಳಿಗೆ ಬರೀ 577 ರೂಪಾಯಿನಿಂದ ಶುರುವಾಗ್ತವೆ. ಎಷ್ಟು ಕಡಿಮೆ ವಯಸ್ಸಿಗೆ ಟರ್ಮ್ ಪ್ಲಾನ್ಸ್ ತಗೋತಿರೋ ಅಷ್ಟು ಕಮ್ಮಿ ಪ್ರೀಮಿಯಂ ಲಾಕ್ ಮಾಡ್ಕೋಬಹುದು. ಈಗ ನಿಮಗೆ 25 ವರ್ಷ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ಗೆ ಬರೀ 500 ರೂಪಾಯಿಗೆ ಸಿಕ್ಕಿಬಿಟ್ಟಿದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ 60 ವರ್ಷದ ಏಜ್ ತನಕ ಪ್ರೊಟೆಕ್ಷನ್ ಬೇಕು ನಿಮಗೆ ಅಂತ ನೀವು ಮಾಡಿಸಿರ್ತೀರಿ ಅಂತ ಅನ್ಕೊಳ್ಳಿ. ಅಲ್ಲಿ ತನಕ ಕೂಡ ತಿಂಗಳಿಗೆ 500 ರೂಪಾಯಿನೇ ಇರುತ್ತೆ. ಇನ್ಕ್ರೀಸ್ ಆಗ್ತಾ ಹೋಗಲ್ಲ. ಟರ್ಮ್ ಪ್ಲಾನ್ಗಳಲ್ಲಿ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ 10 ವರ್ಷ ಬಿಟ್ಟು 20 ವರ್ಷ ಬಿಟ್ಟು 30 ವರ್ಷ ಬಿಟ್ಟರು ಕೂಡ ಅದೇ ಪ್ರೀಮಿಯಂ ಇರುತ್ತೆ. ಹಾಗಾಗಿ ಎಷ್ಟು ಯಂಗ್ ಏಜ್ನಲ್ಲಿ ಎಷ್ಟು ಕಮ್ಮಿಗೆ ಹೋಗಿ ಪ್ರೀಮಿಯಂ ಲಾಕ್ ಮಾಡ್ಕೊಳ್ತೀವೋ ಅಷ್ಟು ಅನುಕೂಲ. ಜೊತೆಗೆ ಈಗ ಮೊದಲ 1 ವರ್ಷದ ಪ್ರೀಮಿಯಂನಲ್ಲಿ 15% ಡಿಸ್ಕೌಂಟ್ ಇರೋ ಆಫರ್ ಕೂಡ ನಡೀತಾ ಇದೆ. ಟ್ಯಾಕ್ಸ್ ಬೆನಿಫಿಟ್ ಸಿಗೋದ್ರಿಂದ ಇಡೀ ಪ್ರೀಮಿಯಂ ಪೇಮೆಂಟ್ ಅವಧಿಯಲ್ಲಿ ಸುಮಾರು 54,000 ರೂಪಾಯಿ ಹಣವನ್ನು ಕೂಡ ಉಳಿಸಬಹುದು. ಅಲ್ಲದೆ ಆಕ್ಸಿಸ್ ಮ್ಯಾಕ್ಸ್ ಸದ್ಯ 64 ಕ್ರಿಟಿಕಲ್ ಇಲ್ನೆಸ್ಗಳಿಗೆ ಕವರೇಜ್ ಕೊಡ್ತಾ ಇದೆ. ಸೊ ನೀವು ಕೂಡ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಮಾಡಿಸ್ಬೇಕು, ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನ ಕೊಡಬೇಕು ಅನ್ನೋ ಲೆಕ್ಕಾಚಾರ ನಿಮಗೂ ಕೂಡ ಇದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ಸೆಕ್ಷನ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ಕ್ಲೇಮ್ ರಿಜೆಕ್ಟ್ ಆಗೋ ಅಪರೂಪದ ಸಂದರ್ಭಗಳು ಯಾವ್ಯಾವುದು ಅಂತ ನಾವೀಗ ವರದಿಯಲ್ಲಿ ಮುಂದುವರಿಯೋಣ. ಕುಟುಂಬಸ್ಥರಿಗೆ ಮಾಹಿತಿ. ಕ್ಲೇಮ್ ರೆಡಿ ಪಾಲಿಸಿಗಳ 3ನೇ ಲಕ್ಷಣ ಅಂದ್ರೆ ಪಾಲಿಸಿ ಕ್ಲೇಮ್ ಮಾಡ್ಕೊಳ್ಳೋದು ಹೇಗೆ ಅಂತ ಕುಟುಂಬದಲ್ಲಿ ಮಾಹಿತಿ ಇರಬೇಕು. ನಮ್ಮ ದೇಶದಲ್ಲಿ ತುಂಬಾ ಪಾಲಿಸಿಗಳು ಕ್ಲೇಮ್ ಮಾಡ್ಕೊಳ್ಳೋಕೆ ಯಾರು ಮುಂದೆ ಬರ್ದೇನೆ ಕ್ಲೇಮ್ ಆಗೋದಿಲ್ಲ. ಮಾಡ್ಸಿರ್ತಾರೆ 1 ಕೋಟಿ 2 ಕೋಟಿಗೆಲ್ಲ ಪಾಲಿಸಿ ಮಾಡ್ಸಿರ್ತಾರೆ. ಫ್ಯಾಮಿಲಿಗೆ ಹೇಳಿರೋದಿಲ್ಲ. ಕೆಲವೊಂದ್ಸಲ ಹೇಳಿದ್ರು ಕೂಡ ಯಾವುದೋ ಇನ್ಶೂರೆನ್ಸ್ ಇದೆ ಅಂತ ಅಷ್ಟೇ ಹೇಳಿರ್ತಾರೆ. ಎಷ್ಟು ಹಣ, ಹೇಗೆ ಕ್ಲೇಮ್ ಮಾಡ್ಕೋಬೇಕು ಯಾವುದೇ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಅನ್ಯಾಯವಾಗಿ ದುಡ್ಡನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ದುಡಿಯೋ ವ್ಯಕ್ತಿ ಹೆಸರಲ್ಲಿ ಟರ್ಮ್ ಇನ್ಶೂರೆನ್ಸ್ ಇರುತ್ತೆ. ಅವ್ರು ತಮ್ಮ ತಂದೆ ತಾಯಿಗೆ ಅಥವಾ ಹೆಂಡತಿ ಮಕ್ಕಳಿಗೆ ಆ ಪಾಲಿಸಿ ಬಗ್ಗೆ ಮಾಹಿತಿ ಕೊಡಬೇಕು. ಎಷ್ಟು ಮೊತ್ತದ ಕ್ಲೇಮ್ ಸಿಗುತ್ತೆ, ಪ್ರೀಮಿಯಂ ಎಷ್ಟು, ಎಲ್ಲಿವರೆಗೆ ಪ್ರೀಮಿಯಂ ಕಟ್ಟಬೇಕು ಅನ್ನೋ ಮಾಹಿತಿ ಅಷ್ಟೇ ಅಲ್ಲ. ಒಂದು ವೇಳೆ ಕ್ಲೇಮ್ ಮಾಡೋ ಸಂದರ್ಭ ಬಂದರೆ, ದುರದೃಷ್ಟಕರ ಸನ್ನಿವೇಶ ಬಂದರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು, ಅದರಲ್ಲೂ ಸರಿಯಾದ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಇಟ್ಕೊಂಡು ಕ್ಲೇಮ್ ಫೈಲ್ ಮಾಡೋದು ಹೇಗೆ, ಇಂಥ ಬೇಸಿಕ್ ಮಾಹಿತಿಯನ್ನು ಕುಟುಂಬಸ್ಥರಿಗೆ ತಿಳಿಸ್ಕೊಡ್ಬೇಕು. ಎಷ್ಟೋ ಕೇಸ್ಗಳಲ್ಲಿ ಮೃತ ವ್ಯಕ್ತಿ ಯಾವ ಕಂಪನಿಯಲ್ಲಿ ಪಾಲಿಸಿ ತಗೊಂಡಿದ್ರು ಅಂತ ತಿಳ್ಕೊಳ್ಳೋಕೇನೆ ಅವರ ಕುಟುಂಬಗಳಿಗೆ 7-8 ವರ್ಷನೇ ಕಳೆದಿದೆ. ಹಾಗಾಗಿ ಕುಟುಂಬಸ್ಥರಿಗೆ ಎಲ್ಲ ಮಾಹಿತಿ ಕೊಡೋದು ತುಂಬ ಇಂಪಾರ್ಟೆಂಟ್. ಇನ್ಶೂರೆನ್ಸ್ ಬಗ್ಗೆ ಗೊತ್ತಿದ್ದವರ ಪರಿಚಯ ಇರಲಿ. ಇನ್ನು ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಇನ್ಶೂರೆನ್ಸ್ನ ಕ್ಲೇಮ್ ರೆಡಿ ಮಾಡ್ಕೊಳ್ಳೋಕೆ ಅನುಸರಿಸಬೇಕಾದ ಕೊನೆ ನಿಯಮ ಅಂದರೆ ಗೈಡೆನ್ಸ್. ಅದು ತುಂಬ ಇಂಪಾರ್ಟೆಂಟ್. ಮಾರ್ಗದರ್ಶನ ಬೇಕು. ಭಾರತದಲ್ಲಿ ಎಷ್ಟೋ ಜನ ಓದಿರೋರು, ಎಜುಕೇಟೆಡ್ಸ್ ಕೂಡ ಪೇಪರ್ ವರ್ಕ್, ಡಿಜಿಟಲ್ ಪ್ರಾಸೆಸ್ ತಲೆನೋವು ಯಾಕೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಿರೋದಿಲ್ಲ. ಅಲ್ಲದೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಿದ್ದೀವಿ ಅಂದರೆ ದುರ್ಘಟನೆ ಆಗಿರುತ್ತೆ. ಇಂಥ ಟೈಮ್ನಲ್ಲಿ ಜನ ಮಾನಸಿಕವಾಗೂ ಒತ್ತಡದಲ್ಲಿರ್ತಾರೆ, ಎಮೋಷ್ನಲ್ ಆಗಿರ್ತಾರೆ. ಇಂಥ ಹೊತ್ತಲ್ಲಿ ತಪ್ಪಾಗೋದು ಕೂಡ ಸಹಜ. ಹೀಗಾಗಿ ಇನ್ಶೂರೆನ್ಸ್ ಕಂಪನಿಗಳು ಇದಕ್ಕಾಗಿ ಒಬ್ಬ ಡೆಡಿಕೇಟೆಡ್ ವ್ಯಕ್ತಿ ಅಥವಾ ಹೆಲ್ಪ್ ಲೈನ್ ನೇಮಿಸಿರ್ತಾರೆ. ಇನ್ಶೂರೆನ್ಸ್ ಕ್ಲೇಮ್ ಮಾಡುವಾಗ ಇವರ ಸಹಾಯವನ್ನು ಪಡಿಬೇಕು. ಒಂದು ವೇಳೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಆ ಸಿಸ್ಟಮ್ ಇಲ್ಲ ಅಂದ್ರೂ ಕೂಡ ಈ ಥರ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದ್ರಲ್ಲಿ ಸರಿಯಾಗಿ ಮಾಹಿತಿ ಇರೋ 1-2 ವ್ಯಕ್ತಿಗಳನ್ನು ಪರಿಚಯ ಮಾಡಿಟ್ಕೊಂಡಿರಬೇಕು. ಎಷ್ಟೇ ಬುದ್ಧಿವಂತರಾದರೂ ಕೆಲವೊಂದ್ಸಲ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿರ್ತೀವಿ. ಹೀಗಾಗಿ ಅನುಭವಸ್ಥರು ಯಾರಾದರೂ ಇದ್ದರೆ ಫ್ಯಾಮಿಲಿ ಹತ್ತಿರದಲ್ಲಿ ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕ್ಲೇಮ್ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಒಂದು ವೇಳೆ ಏನಾದರೂ ತಪ್ಪಾದರೆ ಸರಿ ಮಾಡೋಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲದಕ್ಕೂ ಗೈಡ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಫಿನಾನ್ಷಿಯಲಿ ನಾಲೆಜ್ ಇರೋ ವ್ಯಕ್ತಿಗಳಾದರೆ ಸಡನ್ನಾಗಿ ಬರೋ ಬಿಗ್ ಅಮೌಂಟ್ 2 ದಿನಕ್ಕೆ ನೀರಿನ ಥರ ಕರಗಿ ಮೋರಿಲು ಹೋಗೋದ್ರ ಬದಲಿಗೆ, ಹಾಳಾಗಿ ಹೋಗೋದ್ರ ಬದಲಿಗೆ, ಯಾವ್ಯಾವುದಕ್ಕೂ ಖರ್ಚಾಗಿ ಹೋಗೋದ್ರ ಬದಲಿಗೆ ಆ ದುಡ್ಡನ್ನು ಇಡೀ ಲೈಫ್ಗೆ, ಫ್ಯಾಮಿಲಿಯ ಇಡೀ ಫ್ಯೂಚರ್ಗೆ, ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ಯಾರನ್ನ ಬಿಟ್ಟು ಹೋಗಿರ್ತಾರೆ ಆ ದುಡಿತಾ ಇರೋ ವ್ಯಕ್ತಿ, ಅವರ ಮುಂದಿನ ಜೀವನಕ್ಕೆ ಹೇಗೆ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅದೆಲ್ಲದ್ರ ಬಗ್ಗೆ ಗೈಡ್ ಮಾಡ್ತಾರೆ. ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರಿಗೂ ಫಿನಾನ್ಷಿಯಲ್ ಎಜುಕೇಷನ್ ಇಂಪಾರ್ಟೆಂಟ್. ಜೊತೆಗೆ ಫಿನಾನ್ಷಿಯಲ್ ಎಜುಕೇಷನ್ ಚೆನ್ನಾಗಿರೋರ ಪರಿಚಯ ಇರೋದು ಕೂಡ ತುಂಬ ಇಂಪಾರ್ಟೆಂಟ್. ಆ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಎಷ್ಟು ದೊಡ್ಡ ಗಂಟು ಸಿಕ್ಕಿದ್ರೂ ಕೂಡ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಆ ದುಡ್ಡು ಬೇಗ ನೀರಿನ ಥರ ಕರ್ಗ್ ಹೋಗ್ಬಿಡುತ್ತೆ ಅಷ್ಟೇ. ಇನ್ನು ಸ್ನೇಹಿತರೆ, ಮುಖ್ಯವಾಗಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿರಬಾರ್ದು. ಧೂಮಪಾನದ ಅಭ್ಯಾಸ ಇದೆ, ಮದ್ಯಪಾನದ ಅಭ್ಯಾಸ ಇದೆ, ಬಟ್ ಅವ್ರು ಕೇಳಿದಾಗ ಇಲ್ಲ ನನಗೆ ಏನು ಅಭ್ಯಾಸನೇ ಇಲ್ಲಪ್ಪ, ನಾನು ತುಂಬ ಸಭ್ಯಸ್ಥ ಅಂತ ಸುಳ್ಳು ಹೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ, ಆ ರೀತಿ ಸುಳ್ಳು ಹೇಳಿದ್ರೆ ನೆಕ್ಸ್ಟ್ ಕ್ಲೇಮ್ ಮಾಡೋ ಸಂದರ್ಭ ಬಂದಾಗ ಮೆಡಿಕಲ್ ರಿಪೋರ್ಟ್ನಲ್ಲಿ ಕ್ರಾನಿಕ್ ಸ್ಮೋಕಿಂಗ್, ಕ್ರಾನಿಕ್ ಆಲ್ಕೋಹಾಲಿಕ್ ಆ ರೀತಿ ಏನಾದರೂ ಬಂತು ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ. ಪಾಲಿಸಿ ಮಾಡ್ಬೇಕಾದ್ರೆ ಹಂಗೆ ಹೇಳಲಿಲ್ಲ, ಏನೂ ಅಭ್ಯಾಸ ಇಲ್ಲ ಅಂತ ಹೇಳಿದರೆ, ಇವಾಗ ನೋಡಿದ್ರೆ ಈ ಥರ ಬಂದಿದೆ, ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾದರೆ ಧೂಮಪಾನಿಗಳಿಗೆ, ಮದ್ಯಪಾನಿಗಳಿಗೆ ಸಿಗಲ್ವಾ? ಸಿಗುತ್ತೆ, ಇನ್ಶೂರೆನ್ಸ್ ಸಿಗುತ್ತೆ. ಅವ್ರು ಡಿಕ್ಲೇರ್ ಮಾಡ್ಕೋಬೇಕು ಮುಂಚೆನೆ. ಒಂಚೂರು ಪ್ರೀಮಿಯಂ ಜಾಸ್ತಿ ಆಗ್ಬೋದು, ಆದರೆ ಕೊನೆಯಲ್ಲಿ ಆಮೇಲೆ ಮಾಡಿಸಿದ್ದೇ ವೇಸ್ಟ್ ಆಗೋ ಪರಿಸ್ಥಿತಿ ಬರೋದಿಲ್ಲ. ಜೊತೆಗೆ ಆಲ್ರೆಡಿ ಇರೋ ಕಾಯಿಲೆಗಳ ಬಗ್ಗೆ ಏನಾದರೂ ಗಂಭೀರ ಸಮಸ್ಯೆ ಇದೆಯಾ, ಏನಾದ್ರು ಮೇಜರ್ ಸರ್ಜರೀಸ್ ಆಗಿದೆಯಾ, ಅದೆಲ್ಲದ್ರ ಬಗ್ಗೆ ಮುಚ್ಚಿಡೋಕೆ ಹೋಗಬಾರ್ದು. ಅವ್ರು ಕೇಳಿದಾಗ ಏನೋ ಕಳ್ಳರ ಥರ ಮುಚ್ಚಿಡೋಕೆ ಹೋಗೋದು. ಇಲ್ಲ ನನಗೆ ಏನು ಸಮಸ್ಯೆನೇ ಇಲ್ಲ ಅಂತ ಹೇಳೋದು. ಒಂದ್ಸಲಿ ಕೊಟ್ಟು ಹೋಗಲಿ ಸಾಕು, ಬಂತ ಪಾಲಿಸಿ ಕೈಗೆ ಬಂತ, ಆಮೇಲೆ ನಮ್ಮನ್ನು ಯಾರು ಹಿಡಿಯೋರು ಅನ್ನೋ ಲೆಕ್ಕಾಚಾರದಲ್ಲಿ ತುಂಬ ಜನ ಇರ್ತಾರೆ. ಹಾಗೂ ಮಾಡೋಕ್ಕೆ ಹೋಗಬಾರ್ದು.
ಅದರಿಂದಲೂ ಕೂಡ ಆಮೇಲೆ ಆ ಹೆಲ್ತ್ ಇನ್ಶೂರೆನ್ಸ್, ಆ ಟರ್ಮ್ ಇನ್ಶೂರೆನ್ಸ್ ಎಲ್ಲ ವೇಸ್ಟ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ ಅದು. ಹಾಗಾಗಿ ಎಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ಹೇಳಬೇಕು. ಒಂಚೂರು ಪ್ರೀಮಿಯಂ ಜಾಸ್ತಿ ಮಾಡ್ಬೋದು ಅವರು. ಓಕೆ, ಹೈ ರಿಸ್ಕ್ ಕ್ಯಾಟಗರಿಯ ಮನುಷ್ಯ ಇದು, ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಚಾರ್ಜ್ ಮಾಡೋಣ, ಜಾಸ್ತಿ ಚಾರ್ಜ್ ಮಾಡ್ಬೋದು. ಇಲ್ಲಾಂದರೆ ರಿಜೆಕ್ಟು ಮಾಡ್ಬೋದು. ನಿಮಗೆ ಕೊಡೋಕ್ಕಾಗಲ್ಲ ರೀ, ನಿಮಗೆ ತುಂಬ ಪ್ರಾಬ್ಲಮ್ ಇದೆ, ನಿಮ್ಮದು ಸಿಕ್ಕಾಪಟ್ಟೆ ದುರಭ್ಯಾಸಗಳಿದ್ದಾವೆ ಅಂತೇಳಿ ಮಾಡ್ಬೋದು. ಬಟ್ ಅದರಿಂದ ವೇಸ್ಟ್ ಆಗಲ್ಲ ಆಮೇಲೆ ಅಂತ ಸುಳ್ಳು ಹೇಳಿದ್ರೆ ವೇಸ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಕೆಲವು ಸಲ ಏನಾಗುತ್ತೆ, ಮಕ್ಕಳು ಪೇರೆಂಟ್ಸ್ಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿರ್ತಾರೆ. ಅಷ್ಟು ಲಕ್ಷಕ್ಕೆ ಇಷ್ಟು ಲಕ್ಷಕ್ಕೆ ಅಂತೆಲ್ಲ ಮಾಡಿಸಿರ್ತಾರೆ. ಕೇಳಿರ್ತಾರೆ, ನಿಮಗೇನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಹೇಳಿ ಅಂತ ಕೇಳಿರ್ತಾರೆ. ಆದರೂ ಏನಿಲ್ಲ ಅಂತ ಹೇಳಿರ್ತಾರೆ. ವಯಸ್ಸಾಗಿರ್ಬೋದು, ಅವ್ರಿಗೆ ನಾಲೆಜ್ ಕೂಡ ಇಲ್ಲದೆ ಇರ್ಬೋದು, ಅವ್ರು ತಪ್ಪು ಮಾಹಿತಿ ಕೊಡ್ಬೋದು. ಮಕ್ಕಳು ಅವ್ರ ಹೆಸರಿಗೆ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸಿರ್ತಾರೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಏನೋ ಮೇಜರ್ ಹೆಲ್ತ್ ಇಶ್ಯೂ ಬಂದಿದೆ, ಅಡ್ಮಿಟ್ ಮಾಡಿದ್ದೀರಿ, ಬಿಲ್ ಬಂದಿದೆ, ಕ್ಲೇಮ್ ಮಾಡೋಕ್ಕೆ ಹೋದಾಗ ನೋಡಿದ್ರೆ ಕ್ರೋನಿಕ್ ಆಲ್ಕೋಹಾಲಿಸಮ್ಮು ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸು ಈ ಥರದ್ದು ಏನಾದ್ರು ಬಂತು ಅಂತ ಹೇಳಿದ್ರೆ ಅಗೇನ್ ವೇಸ್ಟ್ ಆಗುತ್ತೆ. ಸೊ ಸರಿಯಾದ ಮಾಹಿತಿಯನ್ನು ಕೊಡಬೇಕು, ಸುಳ್ಳು ಮಾಹಿತಿಯನ್ನು ಕೊಡಬಾರ್ದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅದು ಟರ್ಮ್ ಇನ್ಶೂರೆನ್ಸ್ ಆಗಲಿ ಹೆಲ್ತ್ ಇನ್ಶೂರೆನ್ಸ್ ಆಗಲಿ. ಈಗ ಸ್ನೇಹಿತರೆ, ಕಡೆಯದಾಗಿ ಮತ್ತೊಮ್ಮೆ ಕ್ವಿಕ್ ರಿಮೈಂಡರ್. ಆಗಲೇ ಹೇಳಿದ್ವಲ್ಲ ನಾವು, ಆಕ್ಸಿಸ್ ಮ್ಯಾಕ್ಸ್ ಲೈಫ್ನಲ್ಲಿ ತುಂಬ ಅತ್ಯಾಕರ್ಷಕ ಬೆಲೆಯಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು ಲಭ್ಯ ಇದ್ದಾವೆ ಅಂತ. ಈಗ ಆಫರ್ ಕೂಡ ನಡೀತಾ ಇದೆ. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ನ ಎಲ್ಲ ಟರ್ಮ್ ಪ್ಲಾನ್ಗಳನ್ನು ನೀವು ಚೆಕ್ ಮಾಡ್ಬೋದು. 99% ಆ್ಯಂಡ್ ಎಬೋವ್ ಹೈಯೆಸ್ಟ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋದೊಂದಿಗೆ ಸರ್ವಿಸ್ ಕೊಡ್ತಾ ಇರುವಂಥ ಕಂಪನಿಯ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ನೀವು ಮಾಡಿಸ್ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. 500 ರೂಪಾಯಿ ಚಿಲ್ಲರೆಗೆಲ್ಲ ನೀವು 1 ಕೋಟಿ ರೂಪಾಯಿ ತನಕದ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಬೋದು. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಏಜ್ ಜಾಸ್ತಿ ಇರೋರಿಗೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಮ್ಮಿ ಇರೋರಿಗೆ ಕಮ್ಮಿ ಆಗ್ತಾನೆ ಬರುತ್ತೆ. ಸೊ ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ ಹಾಗೂ ಎಷ್ಟು ಕವರೇಜ್ ಸಿಗುತ್ತೆ ಎಲ್ಲವನ್ನು ನೀವು ಕೆಲವು ಕ್ಲಿಕ್ಸಲ್ಲಿ ಚೆಕ್ ಮಾಡಿಬಿಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.